ಜರ್ನಿ ಟು ಹಿಮಾಲಯ. ಗದ್ದಲ ತುಂಬಿದ ಸಮತಟ್ಟಿನಿಂದ ನಿಶಬ್ದವಾಗಿರುವ ಹಿಮಾಲಯದವರೆಗೆ ಗೊತ್ತಿಲ್ಲದ ಜನರ ಮೇಲೆ ನಂಬಿಕೆ ಇಟ್ಟು ಅಪಾಯಕಾರಿ ಬೆಟ್ಟದ ರಸ್ತೆಗಳಲ್ಲಿ ಲಿಫ್ಟ್ ತಗೊಂಡು ಹೋಗ್ತಿದ್ದೀನಿ. ಒಂದು ತಪ್ಪೆ ಹೆಜ್ಜೆ ಇಟ್ರ ಈ ಪ್ರಯಾಣನೇ ಮುಗಿಬಹುದು. ಹಿಮಾಲಯದಲ್ಲಿರುವ ವಿಭಿನ್ನವಾದ ಜಾಗಗಳನ್ನು ಹುಡುಕುತ್ತಾ ಸ್ವರ್ಗದಂತೆ ಕಾಣುವ ರಸ್ತೆಗಳು, ಆದರೆ ಪ್ರತಿಯೊಂದು ಕ್ಷಣವೂ ಇಲ್ಲಿ ಪರೀಕ್ಷೆ. ಹಿಮಾಲಯದ ಕಣಿವೆಗಳಲ್ಲಿ ನಿಶ್ಶಬ್ದವೇ ಭಯವಾಗುವ ರಾತ್ರಿ, ಇದೇ ಜಾಗದಲ್ಲಿ ಒಬ್ಬನೇ ಕ್ಯಾಂಪಿಂಗ್ ಮಾಡಿ ಕಳೆದ ಆ ಅಡ್ವೆಂಚರ್ ಅನುಭವ. ಏನು ಬಿಸಿಲಾದ್ರಿ ಗುರುವೆ ಇಲ್ಲಿ. ನನ್ನ ಭಾರತ್ ಯಾತ್ರಾ ಸಿರೀಸ್ದೊಳಗೆ ನಾನು ಕೇರಳ ರಾಜ್ಯದಿಂದ ಸ್ಟಾರ್ಟ್ ಮಾಡಿದ್ದೆ, ತಮಿಳ್ನಾಡಿಗೆ ಬಂದೆ, ಆಂಧ್ರ ಪ್ರದೇಶಕ್ಕೆ ಬಂದೆ. ನನ್ನ ಲಾಸ್ಟ್ ವಿಡಿಯೋ ಕೂಡ ಆಂಧ್ರ ಪ್ರದೇಶದಲ್ಲಿರುವ ವೇದಿಕಳ್ಳಿನೇ ಆಗಿತ್ತು. ಆ ವಿಡಿಯೋದಾಗ ನಾನು ನಿಮ್ಗೆ ಲಾಸ್ಟ್ ಹೇಳಿದ್ದೆ, ಇಲ್ಲಿ ಬಿಸಿಲು ಭಾಳ ಅದ, ಇನ್ನು ನಾನು ಬೇರೆ ಕಡೆ ಪ್ಲ್ಯಾನ್ ಮಾಡಬೇಕಪ್ಪ ಅಂತಂದು. ಇವಾಗ ನಾ ಇದ್ದೀನಿ ಮುಂಬೈದಾಗ. ಇಲ್ಲಿ ಕೂತ್ಕೇಸಿ ವಿಡಿಯೋ ಮಾಡಕತ್ತೀನಿ, ನನ್ನ ಬೇಸಲ್ಲ ಬರ್ನಲ್ಲಕತ್ತದ. ದಕ್ಷಿಣ ಭಾರತದಲ್ಲಿರುವ ಬಿಸಿಲನ್ನು ಸೈಡಿಗಿಟ್ಟು ನಾನು ನಿಮಗೆ ಇವಾಗ ಕರ್ಕೊಂತೀನಿ ಉತ್ತರ ಭಾರತದಲ್ಲಿರುವ ಹಿಮಾಲಯದ ಪರ್ವತಗಳ ಕಡೆ. ಜರ್ನಿ ಟು ಹಿಮಾಲಯ. ಇದ್ರ ಒಳಗೆ ಅಡ್ವೆಂಚರ್ ಅದ, ಮಿಸ್ಟ್ರಿಯಸ್ ಅದ, ಏನು ಬೇಕಾದದ ಈ ವಿಡಿಯೋದೊಳಗೆ, ಈ ಜರ್ನಿ ಒಳಗೆ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೋತೀರಿ ಯಾವ ರೀತಿ ನಾನು ಇಲ್ಲಿದಿಂದ ತಲುಪ್ತೀನಿ ಹಿಮಾಲಯದ ಪರ್ವತಗಳ ತಡದಾಗತ್ತಂದು. ನಮ್ಮ ಯಾತ್ರಾ ಫಿಲಮ್ಸ್ ಯೂಟ್ಯೂಬ್ ಚಾನಲ್ದಲ್ಲಿರುವ ವಿಡಿಯೋಕ್ಕೆ ಹೈಯೆಸ್ಟ್ ವ್ಯೂಸ್ ಇದ್ದಿದೆ ಇದೇ ಮುಂಬೈದೊಳಗೆ ಶೂಟ್ ಮಾಡಿರುವ ಧಾರಾವಿ ವಿಡಿಯೋಕ್ಕೆ. ಆ ವಿಡಿಯೋನ ಯಾರು ನೋಡಿಲ್ಲ ಹೋಗಿ ಕೇಸಿ ನೋಡ್ರಿ. ಫಸ್ಟ್ ಈ ವಿಡಿಯೋ ಮುಗಿಸ್ರಿ. ನಾನು ಜೀವನದಾಗ ಫಸ್ಟ್ ಟೈಮ್ ಫ್ಲೈಟ್ ಹತ್ತಿದ್ದು ಕೂಡ ಇದೇ ಮುಂಬೈದೊಳಗಿರುವ ಏರ್ಪೋರ್ಟ್ದೊಳಗಿಂದೆ. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಇದೇ ರಾಜ್ಯದಿಂದ ಸ್ಟಾರ್ಟ್ ಮಾಡಿ ನಾನು. ಅದು ವಿಯೆಟ್ನಾಂ ಟ್ರಿಪ್ ಆಗಿತ್ತು. ಯಾರು ನೋಡಿಲ್ಲ ಆ ಟ್ರಿಪ್ಪಿನ ವಿಡಿಯೋ ಕೂಡ ಹೋಗಿ ನೋಡ್ರಿ ಈ ವಿಡಿಯೋ ಮುಗ್ದಿಂದ. ನಮ್ಮ ಭಾರತದಲ್ಲೇ ಫಸ್ಟ್ ಟೈಮ್ ಇದೇ ಮುಂಬೈ ರೈಲ್ವೆ ಸ್ಟೇಷನ್ದೊಳಗೆ ಟ್ರೈನ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಮುಂಬೈದೊಳಗೆ ಲೋಕಲ್ ಟ್ರೈನ್ಸ್ಗಳು ಫುಲ್ ಫೇಮಸ್. ಇಲ್ಲಿನ ಜನರ ಹೃದಯ ಇದ್ದಂಗೆ ಈ ಲೋಕಲ್ ಟ್ರೈನ್ಸ ಈ ಮುಂಬೈ ಸಿಟಿ ಒಳಗೆ. ನಾವು ಇಲ್ಲಿ ಲೋಕಲ್ ಟ್ರೈನ್ ಜರ್ನಿ ಮಾಡಿದಪ್ಪ ಅಂತಂದ್ರೆ ನಮಗೆ ಪ್ರತಿ ಸೆಕೆಂಡಿನ ವ್ಯಾಲ್ಯೂ ಗೊತ್ತಾಗ್ತದ. ಈ ಟೈಮ್ 4:30 ಆಗಿದೆ. ಇವಾಗ ಜಾಸ್ತಿ ಜನ ಇರಲ್ಲ. ಅಕಸ್ಮಾತ್ ನಾವು ಬೆಳಿಗ್ಗೆ 9 ಗಂಟೆಗೆ ಮತ್ತು ಸಾಯಂಕಾಲ 5:30 ಗಂಟೆಗೆ ಬಂದ್ರೆ ಫುಲ್ ಜನ ತುಂಬಿರ್ತಾರೆ. ಜಾಗ ಕೂಡ ಸಿಗಲ್ಲ ನಾವು ಟ್ರೈನ್ದಾಗ ಹತ್ತಿ ಹೋಗ್ಬೇಕಪ್ಪ ಅಂತಂದ್ರೆ. ರೈಲ್ವೆ ಸ್ಟೇಷನ್ದಾಗ ರೈಲ್ವೆಗಳು ಬರೀ 60 ಸೆಕೆಂಡ್ ನಿಂದಿರ್ತಾವ. 1 ಸೆಕೆಂಡ್ ಲೇಟ್ ಆದರೂ ನಮಗೆ ಟ್ರೈನ್ ಮಿಸ್ ಆಗ್ತದ. ಟ್ರೈನ್ದೊಳಗೆ ಜನಗಳು ಯಾವ ರೀತಿ ಹತ್ತೋದು ನೋಡಿದ್ರಲ್ಲ. ಇನ್ನು ಟ್ರೈನೇ ಸ್ಟಾಪ್ ಆಗಿದ್ದಿಲ್ಲ. ಒಂದೊಂದು ಸಲ ಟ್ರೈನ್ ಒಳಗೆ ಸಿಕ್ಕು ಸಾಯ್ತಿರ್ತಾರೆ. ये है हमारा गाड़ी. ये अमृतसर जाते जाते दिल्ली से सेंटर होके जाता है, इसलिए हम ये ट्रेन बुक कर दिया है. इसका तत्काल टिकट भी मिल चुका है, वरना जनरल में गए तो मर जाएंगे. अभी अभी हम लोकल ट्रेनದಾಗ ಬಂದೀನಿ ಜರ್ನಿ ಮಾಡ್ಕೊತ. ನನಗೆ ಪೂರ್ತಿ ಒದ್ದೆ ಆಗ್ಯದ. ಬಟ್ ಇದೇ ಟ್ರೈನ್ದಾಗ ನಾನು 25 ತಾಸು ಜರ್ನಿ ಮಾಡ್ಕೊತ ಡೆಲ್ಲಿಗೆ ಹೋಗಿ ತಲುಪ್ತೀನಿ ನಾಳೆ 3 ಗಂಟೆಗೆ. ಇದೇ ಟ್ರೈನ್ ಒಳಗೆ 1400 ಕಿಲೋಮೀಟ್ರ್ ಜರ್ನಿ ಮಾಡಿ ಡೆಲ್ಲಿಗೆ ಹೋಗಿ ತಲುಪಿ ಡೆಲ್ಲಿ ಒಳಗೆ ಮತ್ತೊಂದು 7 ತಾಸು ಕೂತು ರಾತ್ರಿ ಇನ್ನೂ ಒಂದು ಟ್ರೈನ್ ಅದ ನಾಳೆ ರಾತ್ರಿ. ಆ ಟ್ರೈನ್ ಕೂಡ ಹಿಡಿಬೇಕು. ಆಜ 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 ಆಜ. ಹಾಂ ಎಷ್ಟು ಇದರ ಯही ಬೈ ಅಷ್ಟು. ಜರ್ನಿ ಟು ಹಿಮಾಲಯ ಸ್ಟಾರ್ಟ್ ಆಯಿತು. ಇವತ್ತು ರಾತ್ರಿಯ ಉಪಹಾರ ಚಪಾತಿ ಮತ್ತು ಚಾ ಕಾಂಬಿನೇಷನ್ ವರ್ಲ್ಡ್ ಒಳಗೆ ಬೆಸ್ಟ್ ಕಾಂಬಿನೇಷನ್ ಇವು. ಆಹಾ ಎಂಥ ಊಟ ಈ ರೈಲ್ವೆ ಜರ್ನಿ ಒಳಗೆ. ಓಹೋ ಎಂಥ ರುಚಿಯು ಈ ಚಪಾತಿ ಮತ್ತು ಚಾ. ನನ್ನ ಕಿವಿಗೆ ಸಿಕ್ಕಾಕೊಡ ಕಿತ್ತು ಬಿಸಾಕೋ ಹೋಗ. ದ್ರಾಕ್ಷಿ ಬಾಟ್ಲಾಗ ಹಾಕೊಂಡ್ಬಂದಿ ನೋಡ್ರಿ. ತಲೆ ಓಡಿಸಿನಿ.
ಇಂಥ ಕ್ಯಾರೇಬ್ದ ಹಾಕೊಂಬಂದಪ್ಪ ಅಂತಂದ್ರೆ ನುಜುಗಾತಿದ್ದು. ಡೆಸ್ಟಿನೇಷನ್ಗಿಂತ ಜರ್ನಿ ಒಳಗೆ ಭಾಳ ಮಜಾ ಬರ್ತದೆ. ಇದು ನಂದು ಜರ್ನಿ ಟು ಹಿಮಾಲಯನ್ ವಿಡಿಯೋ ನೋಡ್ಕೊತ ಹೋರಿ. ಇವಾಗ ಮಲ್ಕೋತೀನಿ, ನಾಳೆ ಬೆಳಿಗ್ಗೆ ಸಿಗ್ತೀನಿ ನಿಮಗೆ. ನಿನ್ನೆ ರಾತ್ರಿ ಮಕ್ಕೊಂಡವ, ಬೆಳಿಗ್ಗೆ 10 ಗಂಟೆಗೆ ಎದ್ದೆ. ಇನ್ನು 2 ಗಂಟೆಗೆ ನಾನು ರೈಲ್ವೆ ಸ್ಟೇಷನ್ ಬರ್ತದೆ. उसको मैं वही बात बोला, मैं लड़की को बोला था, मतलब ये सब करते समय माँ बाप का ख्याल आया कि नहीं घर पे? कुछ नहीं बोली साथ। इसमें इतने पटा पड़ेंगे ना, भूत बना देंगे इसको मार मार के पुलिस वाले, चाहे तुम इतना भी गिरगिरा लो उनके सामने। ಬೆಳಿಗ್ಗೆ ಎದ್ದಗಳನ್ನೇ ನನಗೆ ಒಂದು ಕತೆ ನೋಡೋದೈತಿ. ಇಲ್ಲಿ ಇಬ್ರು ಹುಡುಗ ಹುಡುಗಿ ಇದ್ರು. ಆ ಹುಡುಗಿಗೆ 15 ವರ್ಷ, ಹುಡುಗಿಗೆ 17 ವರ್ಷ. ಇಬ್ರು ಮನೆ ಬಿಟ್ಟು ಓಡ್ ಬಂದಾರ ಲವ್ ಮಾಡ್ಕೇಶಂದ್ರ. ಏಜ್ ಅಲ್ಲ ಎದಕ್ ಬಂದಿರಿ ನೀವು ಇಲ್ಲ ತಂದ್ಗಳೇ ಎಲ್ಲ ತಿಳಿಸಿ ಹೇಳಿದ್ರು ಅವರಿಗೆ. ಅವರು ಅಂಜಿಕೇಶಂದ್ರ ಈ ಬೋಗಿ ಬಿಟ್ಟು ಮತ್ತೊಂದು ಬೋಗಿ ಹೇಳಿದ್ರು. ಫೋನ್ ಕರೀತಾ ಬೋಲೇಗ ಕ್ಯಾ? हाँ माफी मांग लो माँ बाप से, तो अच्छा रहेगा। अभी तक वो बात ಜೊತೆಗೆ ನಡೆವ ಕನಸ ಕಂಡು ಎದೆಯ ತೋಟದಲ್ಲಿ ಅಂತೂ ಇಂತೂ ಡೆಲ್ಲಿದಲ್ಲಿರುವ ಓಲ್ಡ್ ರೈಲ್ವೆ ಸ್ಟೇಷನ್ಗೆ ಬಂದೀನಿ. ಇಲ್ಲಿದಿಂದ ರಾತ್ರಿ 12ಕ್ಕೆ ನಂದು ಇನ್ನೂ ಒಂದು ಟ್ರೈನ್ ಅದ. ಆ ಟ್ರೈನ್ ಕೂಡ ಹಿಡಿದು ನಾಳೆ ಬೆಳಗ್ಗೆ 9 ಗಂಟೆಗೆ ನಾನು ಹಿಮಾಲಯದಲ್ಲಿರುವ ಒಂದು ರಾಜ್ಯ, ಉತ್ತರಾಖಂಡ ರಾಜ್ಯದಲ್ಲಿರುವ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ. ನಾನು ಇಷ್ಟು ದಿನ ಆಯಿತು ಟ್ರಾವೆಲ್ ಮಾಡ್ಲಕತ್ತೀನಿ. ಫಸ್ಟ್ ಟೈಮ್ ನಾನು ಜರ್ನಿ ಒಳಗೆ ಲವರ್ಸ್ಗಳು ಓಡ್ ಬರೋದನ್ನು ನೋಡಿದ್ದು. ಅದು ಆ ಹುಡುಗಿಗೆ 15 ವರ್ಷ, ಹುಡುಗಿಗೆ 17 ವರ್ಷ. ನೋಡಿರಿ, ನಮಗೂ ಕತ್ತಿ ಅಂತ ವಯಸ್ಸಾಯ್ತು, ಒಬ್ರು ಕೂಡ ಹುಡುಗಿರಿಲ್ಲ ನಮಗೆ. ಏನು ಮಾಡ್ತೀವಿ ಬಿಡ್ರಿ, ನಮ್ದು 2 ವರ್ಷ ಸುಮಾರು ಅದ. ಜನ್ಮಕ್ಕೆ ಹೋಗೋ अभी अभी आया हूँ नई दिल्ली से इधर ही. हाँ, इधर जाता हूँ ऊपर ಹಿಮಾಲಯ का पास. ಆ್ಯಕ್ಚುಲಿ ನಮ್ಮದು ಜರ್ನಿ ಟು ಹಿಮಾಲಯ ಸ್ಟಾರ್ಟ್ ಆಗ್ತದ ಉತ್ತರಾಖಂಡದಲ್ಲಿರುವ ರೈಲ್ವೆ ಸ್ಟೇಷನ್ನಿಂದ. ಡೆಲ್ಲಿದಿಂದ 400 ಕಿಲೋಮೀಟರ್ ಜರ್ನಿ ಮಾಡಿ ಉತ್ತರಾಖಂಡದಲ್ಲಿರುವ ಒಂದು ರೈಲ್ವೆ ಸ್ಟೇಷನ್ಗೆ ಬಂದೀನಿ. ಟನಕ್ಪುರ್ ರೈಲ್ವೆ ಸ್ಟೇಷನ್. ಇಲ್ಲಿದಿಂದ ಯಾವುದೇ ರೈಲ್ವೆ ಹಳಿಗಳಿಲ್ಲ. ಉತ್ತರಾಖಂಡದೊಳಗೆ ಲಾಸ್ಟ್ ರೈಲ್ವೆ ಸ್ಟೇಷನ್ ಇದು. ಹಿಡ್ದಾಗ ನಾವು ಟ್ರೈನ್ ಒಳಗೆ ಕಂಫರ್ಟ್ ಜರ್ನಿಯನ್ನು ಮಾಡಿದ್ದೇವೆ. ಬಟ್ ಇವಾಗ ಚಲೋ ಆಗ್ತದ ನೋಡ್ರಿ, ಸರ್ವೈವಲ್ ಜರ್ನಿ ಈ ಹಿಮಾಲಯದ ರೋಡ್ ಒಳಗೆ. ದ ವ್ಯೂ ಆಫ್ ಹಿಮಾಲಯನ್ ರೈಲ್ವೆ ಸ್ಟೇಷನ್ ಇದು. 2 ಕಿಲೋಮೀಟರ್ ನಡ್ಕೊಂಡು ಕೇಸಂದ್ರೆ ಈ ಸಿಟಿದಿಂದ ಹೊರಗಡೆ ಬಂದೀನಿ. ಇಲ್ಲಿ ಬಸ್ ಕೂಡ ಇದ್ದು ನಾ ಹೋಗೋ ಪ್ಲೇಸಿಗೆ. ಬಟ್ ನಾನು ಬಸ್ನ ತೊಗೊಳ್ಳಾರೆ ಯಾವುದೇ ಒಂದು ಗಾಡಿಗೆ ಲಿಫ್ಟ್ ತೊಗೊಂಡು ಹೋಗ್ಬೇಕಪ್ಪ ಅಂತಂದು ಸಿಟಿದಿಂದ ಹೊರಗಡೆ ಬಂದೀನಿ. ನೋಡಮ್ಮ ಯಾವುದರ ಗಾಡಿ ಲಿಫ್ಟ್ ಕೊಡ್ತಾರನಿಲ್ಲ. ಎಲ್ಲೇನ ನಡಬರ್ಕ ನದಿ ಇದ್ದಿರ್ತದ, ಅದೇ ನದಿ ತಳಗ ಇಳಿದು ಕೇಸಂದ್ರೆ ಇವತ್ತು ರಾತ್ರಿ ಸ್ಟೇ ಮಾಡಂಬತ್ತ. ಜರ್ನಿ ಟು ಹಿಮಾಲಯ ಇದು ಫಸ್ಟ್ ಲಿಫ್ಟ್. ಇದು ಒಬ್ಬ ಬುಲೂರು ಅಣ್ಣನನ್ನು ನೋಡಿ ತರಬಿಸಿ ಲಿಫ್ಟ್ ಕೊಟ್ಟ. ಬ್ಯಾಗ್ ಎಲ್ಲ ಪೂರ್ತಿ ಧೂಳಾಗ್ಯದ. ಆ ಬುಲೂರು ಪಿಕಪ್ದಾಗ ಇಟ್ಟಂಗಿ ಹಾಕಿಸಿಂದ್ರೆ ಇಳಿಸ್ ಬಂದಿದ್ರು. ಅದು ದೂಸ ಎಲ್ಲ ಅಲ್ಲೇ ಕೂತಿತ್ತು. ಗಾಳಿಗೆಲ್ಲ ಮುಖದ ಮ್ಯಾಗ ಮಾಡೋಣ, ಗಾಳಿಗೆ ಆ ದೂಸೆಲ್ಲ ಮುಖದ ಮ್ಯಾಗ ಬಂದು ಬ್ಯಾಗಿನ ಮ್ಯಾಗ ಬಂದು ಕೂತು ಬಿಟ್ಟದ. ಅಣ್ಣವರು ನಾನು ಇಲ್ಲಿ ತನಕ ಲಿಫ್ಟ್ ಕೊಟ್ಟು ಅವ್ರ ದಾರಿ ಅವ್ರು ನೋಡ್ಕೊಂಡ್ರು. ಇವಾಗ ನಾ ಈ ಕಡೆ ಒಂದು 5 ಕಿಲೋಮೀಟ್ರ್ ಅದ. ಯಾವ ರೀತಿ ಹೋಗಿ ತಲುಪಬತ್ತ ನದಿ ಕಡೆ. ನದಿ ಬರೀ 200 ಮೀಟ್ರ್ ದೂರ ಅದ. ಅಲ್ಲಿಗೆ ಹೋಗೋಕ್ಕಿಂತ ಮೊದಲು ಒಂದು ಊರು ಬರ್ತದ. ಈ ಊರೊಳಗೆ ಫಸ್ಟ್ ಕ್ಲಾಸ್ ಶುಂಠಿ ಹಾಕಿ ಚಹಾ ಮಾಡ್ಯಾರ. ಚಹಾ ಕುಡಿದು ಆ ಕಡೆ ಹೋಗಂಬರುತ್ತೆ. ಇವತ್ತು ರಾತ್ರಿ ನಾನು ಇದೇ ನದಿ ದಂಡಿಗೆ ಕ್ಯಾಂಪ್ ಹಾಕಿ ಇರ್ತೀನಿ. ಕ್ಯಾಂಪ್ ಹಾಕ್ಲಕ್ಕ ಜಾಗ ಕೂಡ ಹುಡುಕ್ಯಾಡೀನಿ. ಜಳಕ ಮಾಡಬೇಕು, ನೀರು ಕುಡಿಬೇಕಪ್ಪ ಅಂತಂದ್ರೆ ಮುಂದೆ ನೀರು ಇದ್ದಿರ್ತದ. ಟೆಂಟ್ ಅಂತೂ ಹಾಕಿದ್ದಾಯ್ತು. ಇವಾಗ 2 ದಿನ ಆಯ್ತು ನಾನು ಜಳಕನೇ ಮಾಡಿಲ್ಲ. 1800 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊತ ಬಂದೆ. ಇವಾಗ ನಾನು 1400 ಮುಂಬೈದಿಂದ ಡೆಲ್ಲಿಗೆ ಬರೋಷ್ಟಾಗನೆ, ಡೆಲ್ಲಿದಿಂದ ಟನಕ್ಪುರ್ ಬರೋಷ್ಟಾಗನೆ ಮತ್ತೆ 400 ಆಯಿತು. ಟೋಟಲ್ 1800 ಕಿಲೋಮೀಟ್ರ್. ಇನ್ನೂ 200 ಕಿಲೋಮೀಟ್ರ್ ನಾನು ರೀಚ್ ಆಗೋ ಡೆಸ್ಟಿನೇಷನ್ಗೆ ಹೋಗಬೇಕು. ಬಟ್ ಇವತ್ತು ನಂದು 77ನೇ ದಿನ, 75ನೇ ದಿನ ಮುಂಬೈದಾಗ ಬಿಟ್ಟೆ. ನಿನ್ನೆ ಪೂರ್ತಿ 76 ದಿನ, ಇವತ್ತ 77ನೇ ದಿನ. ಮೊದಲೇ ಸ್ವಲ್ಪ ಯಾಕೆ ನೆಗಡಿ ಬಂದಂಗೆ ಆಗ್ಯದ. ಇನ್ನು ತಣ್ಣೀರ ಜಳಕ ಮಾಡಿದಪ್ಪ ಅಂತಂದ್ರೆ ತೀರಾ ನೆಗಡಿ ಬರೋಂಗೆ ಕಾಣ್ತದೆ. ಬಟ್ ಏನು ಮಾಡಬೇಕು, 2 ದಿನ ಆಯ್ತು ನಾನು ಜಳಕನೇ ಮಾಡಿಲ್ಲ. ಇವತ್ತಿಲ್ಲಿ ಜಳಕ ಮಾಡಲೇಬೇಕು. ಇಲ್ಲೊಂದಿಷ್ಟು ಹುಡುಗರು ಅದಾರ,
ಅವರು ಏನೋ ಸರ್ಚ್ ಮಾಡಕತ್ತಾರೆ ಈ ನದಿ ದಂಡೆಗೆ. क्या सर्च कर रहे हो भैया इधर? पैसा क्यों? ऐसे भी इधर किधर से आता है पैसा? ऊपर से ओ ब्रिज के ऊपर जाते जाते पैसा फेंकते हैं क्या इधर? अभी हम भी ढूंढने गए तो मिलेगा पैसा. ನಾವು ಇಲ್ಲಿ ಸರ್ಚ್ ಮಾಡಿದ್ರೆ ನಮಗೂ ರೊಕ್ಕ ಸಿಗ್ತದ, ಚಾ ಪಾನಿಗರೆ ಆತದ. भैया क्या नाम है आपका? शक्तिमान. नाम तो बढ़िया है भाई. क्या मिला पैसा आपको? कितना मिला? 5,000 रुपये 5,000. दिखा दो भाई. सच में बोल रहे हो? इसमें रकम है? अरे भाई दिखा दो इसमें. अभी तो चिल्लर है इसमें. चिल्लर चिल्लर कितना दिखा था? क्या क्या मिलता है इधर? पैसा, चिल्लर, सोना चांदी, हर कुछ. सोना चांदी भी मिलता है, हर चीज. और कुछ नहीं मिला. पहाड़ों में ढूंढने तो भगवान भी मिलता है. ಈ ಉತ್ತರ ಕನ್ನಡ ರಾಜ್ಯದೊಳಗೆ ಏನು ಬೇಕಾದ್ ಸಿಗ್ತದೆ ನಮ್ಗೆ. ಇದೇ ಜಾಗದೊಳಗೆ ರೊಕ್ಕನು ಒಗಿತಿರ್ತದ, ಬಂಗಾರದ ತುಣುಕನು ಕೂಡ ಒಗಿತಿರ್ತಾರ. ನದಿ ಸುತ್ತಮುತ್ತ ಇದ್ದಿದ್ದ ಪ್ರದೇಶಗಳು ಮಳೆಗಾಲದಾಗ ಕುಸಿತಿರ್ತಾವ. ಈ ಡೆವಲಪ್ಮೆಂಟ್ ಅನ್ನೋ ಹೆಸರಿಗಾಗಿ ಇಲ್ಲಿರುವ ನದಿ ಒಳಗಿಂದ ಎಷ್ಟೆಷ್ಟು ಮಣ್ಣ ಕಲ್ಲ ಇದ್ದಿರ್ತದಾಗ ಎಲ್ಲ ಮಿತಿ ಮೀರಿ ಹಡ್ಡಿ ಕೆಸಿಂದ್ರೆ ಸಿಟಿಗೆ ಹೋಗಿ ಡೆವಲಪ್ಮೆಂಟ್ ಮಾಡ್ಲಕತ್ತಾರ. ಇಲ್ಲಿರುವ ಕಾಡು ಪ್ರದೇಶ ನದಿ ಎಲ್ಲ ಹಾಳಾಗ್ಲಕತ್ತದ. ದಿನ ಏನಿಲ್ಲಪ್ಪ ಅಂತಂದ್ರು ಒಂದು 50ರಿಂದ 60 ಟಿಪ್ಪರ ಪೂರ್ತಿ ತುಂಬ್ಕೊಂಡು ಹೋಗ್ತಿರ್ತಾವ ಇದೇ ಜಾಗದಿಂದ. ಏನು ತಂದು ಹಿಡಿಲಕತ್ತದಪ್ಪ ಇದು. ಈ ಸದ್ ನಾವು ಚಹಾ ಮಾಡ್ಕೊಳಂಬರತ್ತ. ಆಗಲೇ ಊರದಿಂದ ಬರುವಾಗೆ ಒಂದು ಸ್ವಲ್ಪ ಚಹಾ ಪತ್ತಿ ಸಕ್ಕರೆ ತೊಗೊಂಬಂದಿನಿ. ಇವಾಗ ನಾವು ಕ್ಯಾಂಪಿಂಗ್ ಚಹಾ ಮಾಡಿ ಕುಡಿಯಂಬ್ರತ್ತ. ಮತ್ತು ಸ್ವಲ್ಪ ಥಂಡಿ ಹೊರಗೆ ಹೋಗ್ತದ. ಎಷ್ಟು ಚಂದ ಕುದಿಸ್ತೀವಿ ಈಗ ಅಷ್ಟು ರುಚಿ ಆಗ್ತದ ಚಹಾ. ಕುದ್ದಂಗೆ ಚಾಪಡಿ ಕೂಡ ಪೂರ್ತಿ ಕರಗ್ತದೆ. ಸಣ್ಣಗೆ ಹಾಕಬೇಕು, ಚಾಪಡಿ ಹುಟ್ಟಿದ್ರೆ ಬೀಳಬಾರ್ದು. 1.5 ಆಗ್ತದೆ ಇದು ಪೂರ್ತಿ. ಇನ್ನೊಂದು ಸ್ವಲ್ಪ ಉಳಿತು ತಳಗ. ಹಾ ಸ್ವರ್ಗ ಸ್ವರ್ಗ. ಇನ್ನು ಈಗ ಬರಾಗೂ ಚಹಾ ಕುಡ್ದು ಬಂದೆ. ಅದೂ ಬೆಸ್ಟ್ ಇತ್ತು. ಅದ್ರೊಳಗೆ ಹಾಲಿತ್ತು, ಬಟ್ ಇದ್ರೊಳಗೆ ಹಾಲಿಲ್ಲ. ಹುಡುಗರು ನದಿ ಒಳಗೆ ಟ್ಯೂಬ್ ತೊಗೊಂಡು 1 ಕಿಲೋಮೀಟ್ರ್ ತನಕ ಹಿಂಗೆ ಹೋಗ್ತಿರ್ತಾರೆ. ಹೋಗಿ ಮತ್ತೆ ಹೊಳ್ಳಿ ನಡ್ಕೋತ ಬಂದು ಮತ್ತೆ ನೀರಾಗ ಟ್ಯೂಬ್ದಾಗ ಈಸಾಡ್ಕೋತ ಹೋಗ್ತಿರ್ತಾರೆ. ಒಟ್ಟು ಮಜಾ ಮಾಡ್ತಿರ್ತಾರೆ ಇಲ್ಲಿನ ಹುಡುಗರು. अभी कितने किलोमीटर से आए ऊपर से? 2 किलोमीटर. ಅಂತೂ ಈ ನನ್ನ ಜರ್ನಿ ಟು ಹಿಮಾಲಯದೊಳಗೆ ಫಸ್ಟ್ ನೈಟ್ ಕ್ಯಾಂಪಿಂಗ್ ಅಂತೂ ಹಾಕಿದೆ. ಈ ಹಿಮಾಲಯದ ಪರ್ವತಗಳ ಮಧ್ಯೆ ನಂದು ಜರ್ನಿ ಸಮುದ್ರದಿಂದ ಸ್ಟಾರ್ಟಾಗಿ ಹಿಮಾಲಯದ ಪರ್ವತಗಳ ಕಡೆ ಬಂತು. ಇನ್ನು ಪೂರ್ತಿ ಮೇಲುಗಡೆ ಹೋಗೋದು ನನ್ನ ಪ್ಲ್ಯಾನ. ಯಾವಾಗ ಬೇಕಾದಾಗ ವೆದರ್ ಚೇಂಜ್ ಆಗ್ಬೋದು. ಇಲ್ಲಿ ಮಳೆ ಕೂಡ ಬರ್ಬೋದು, ಜಾಸ್ತಿ ಗಾಳಿನೂ ಬರ್ಬೋದು. ಏನಾಗ್ತದೆ ಹೇಳಕ್ಕೆ ಬರಲ್ಲ. ನನ್ನ ಟೆಂಟಿಗೆ ಇನ್ನೂ ಒಂದು ಕವರ್ ಹಾಕೊಂಬರತ್ತ ಸೇಫ್ಟಿ ಸಂಬಂಧ. ನಮ್ಮದು ಕ್ಯಾಂಪಿಂಗ್ ರೈಸ್ ರೆಡಿ ಆಗ್ಯದ. ರೈಸ್ ಒಳಗೆ ಖಾರ ಎಣ್ಣೆ ಹಾಕಿ ಮಿಕ್ಸ್ ಮಾಡೀನಿ. ಸೈಡ ಚಕ್ನ ಮಸಾಲ ಶೇಂಗಾ. ಇವಾಗ ನಾ ಕ್ಯಾಂಪ್ದಾಗ ಮಕ್ಕೊಳ್ಳೋ ಮತ್ತಿಗೆ ಫುಲ್ ಅಲರ್ಟಾಗಿ ಮಕ್ಕೋತಿರ್ತೀನಿ. ಹೊರಗಡೆ ಏನಾದರೂ ಸ್ವಲ್ಪ ಸಪ್ಟ ಆದರೂ ಕೂಡ ನನಗೆ ಕೇಳಿಸ್ತಿರ್ತದೆ. ಬಟ್ ನಾವು ಹೊರಗೆ ಜಾಸ್ತಿ ಬಂದು ನೋಡೋದೇ ಇಲ್ಲ. ಎದಕ್ಕೆ ಕಿರಿಕಿರಪ್ಪ, ಯಾವುದರ ಕಾಡು ಪ್ರಾಣಿಗಳು ಹೊಂಟಿರ್ತಾವೆ, ಅದಕ್ಕೆ ಎದಕ್ಕೆ ಡಿಸ್ಟರ್ಬ್ ಮಾಡೋದು. ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಿದಪ್ಪ ಅಂತಂದ್ರೆ ನಮಗೆ ಗ್ಯಾರಂಟಿ ಡಿಸ್ಟರ್ಬ್ ಮಾಡ್ತದೆ ಅದು. ಅಗಲೇ ಚಾಪಡಿ ಉಳಿದಿತ್ತು, ಇನ್ನೊಂದು ಸಲ ಚಹಾ ಮಾಡೀನಿ. ಆನಂದ ಪರಮಾನಂದ. ಈ ಸದ್ದ ನೆಮ್ಮದಿಯಾಗಿ ಮುಕ್ಕೊಂಡು ನಾಳೆ ಬೆಳಗ್ಗೆ ಸಿಗ್ತೀನಿ ಅಂತ
ಏನಾದರೂ ರಾತ್ರಿ ನನ್ನ ಜೊತೆ ಅಟ್ಯಾಕ್ ಐತಪ್ಪ ಅಂತಂದ್ರೆ ಮತ್ತು ವಿಡಿಯೋ ಚಲೋ ಆಗ್ತದೆ. ಇಲ್ಲಿಕಂದ್ರೆ ಸೀದಾ ಡೈರೆಕ್ಟ್ ನಾಳೆ ಬೆಳಿಗ್ಗೆನೇ ಸಿಗ್ತೀನಿ. ನಾವು ಜರ್ನಿನ ಮುಂದಕ್ಕೆ ಸಾಗಿಸ್ದಂಗೆ ಫುಲ್ ಜರ್ನಿ ಟಫ್ ಆಗ್ತಿರ್ತದೆ, ರೋಡ್ ಟಫ್ ಆಗ್ತಿರ್ತದೆ, ವೆದರ್ ಟಫ್ ಆಗ್ತದೆ, ಪೂರ್ತಿ ಹರಿದು ಕೊಳ್ಳಿ ಬೀಳ್ತಿರ್ತದೆ. ಆದರೂ ಸರ್ವೈವಲ್ ಆಗ್ಬೇಕು ನಾವಲ್ಲಿ. ಬಟ್ ಇಲ್ಲಿ ಲೋಕಲ್ ಜನ ಯಾವ ರೀತಿ ಸರ್ವೈವಲ್ ಆಗ್ತಾರೆ ನೋಡ್ರಿ. ದಿನಾಲೂ ಇಲ್ಲೇ ಬದುಕಬೇಕೀಗ ಅವರು ಇದೇ ಜಾಗದಾಗೆ. ಬಿಸಿ ಬಿಸಿ ಮ್ಯಾಗಿ. ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತು ರೋಡಿಗೆ ಹೋಗಿ ನಿಂದಿರ್ಬೇಕು. ನಾವು ಯಾವುದರ ಗಾಡಿ ಲಿಫ್ಟ್ ತಗೊಂಡು ಇದೇ ಉತ್ತರ ಕನ್ನಡ ರಾಜ್ಯದಲ್ಲಿರುವ ಚಂಪಾವತ ಡಿಸ್ಟಿಕ್ಗೆ ಹೋಗ್ಬೇಕು. ನಮ್ಮ ಕರ್ನಾಟಕದೊಳಗೆ ಯಾವ ರೀತಿ ನಾವು ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ತಂದು ರೀಜಿಯನ್ ಅದಾವ. ಈಗ ಉತ್ತರ ಕನ್ನಡದಾಗೂ ಕೂಡ ಕುಮಾವ್ ರೀಜಿಯನ್, ಗಢವಾಲ್ ರೀಜಿಯನ್ ತಂದು 2 ರೀಜಿಯನ್ ಅದಾವ. ಈ ಕುಮಾವ್ ರೀಜಿಯನ್ದಾಗ ಆಗಿನ ಕಾಲದಾಗ ಚಂಪಾವತ ರಾಜಧಾನಿ ಆಗಿತ್ತು. ಅದೇ ಚಂಪಾವತ್ ಒಳಗೆ ಒಂದು ಹುಲಿ ಇತ್ತು. ಆ ಹುಲಿ ನಮ್ಮ ಜಗತ್ತಿಗೆ ಫೇಮಸ್. 460 ಜನರ ಮ್ಯಾಗನ ಕೊಂದಿತ್ತು ಹುಲಿ. ಒಂದೇ ಹುಲಿ ಅಷ್ಟು ಜನರನ್ನ ಬರೀ ಒಂದು 10 ವರ್ಷದ ಅವಧಿ ಒಳಗೆ ಕೊಂದಿತ್ತು ನೋಡ್ರಿ. ಈ ನದಿ ಮುಖಾಂತರ ನಾವು ನಡ್ಕೋತ ಹೋದೆವಪ್ಪ ಅಂತಂದ್ರೆ ನಮಗೆ ಈ ನದಿ ದಂಡಿಗಿರುವ ಹಳ್ಳಿಗಳು ಸಿಗ್ತಾವ. ಆ ಹಳ್ಳಿಗಳಿಗೆ ಬಸ್ ಹೋಗಲ್ಲ. ಲೋಕಲ್ ಜನ ಏನಾರ ಸಾಮಾನು ಹೋಗ್ಬೇಕಪ್ಪ ಅಂತಂದ್ರೆ ಕುದುರೆ ಮ್ಯಾಗ ಮತ್ತು ಕತ್ತಿ ಮ್ಯಾಗ ಸಾಗಿಸ್ತಿರ್ತಾರೆ. ये किधर लेके जा रहे हो? ये नीचे थोड़ा काम है, काम के लिए जा रहे काम के लिए? हैं। हाँ जी, कुछ भी काम करते हैं ना ये लोग? कुछ भी करते हैं, रेत, पत्थर, लकड़ी, रोड़ी, कुछ भी। सब भी? हाँ सभी काम। चलो बाय. ओ बाय बाय। ಒಬ್ಬ ಪುಣ್ಯಾತ್ಮರು ನಾನು ನೋಡ್ಕೇಸಿದ್ರೆ ತರಬೇಸಿ ಇವಾಗ ಲಿಫ್ಟ್ ಕೊಟ್ಟಾರ ಚಂಪಾವತ್ ಕಡೆಗೆ. ಇಲ್ಲಿ ಜಾಸ್ತಿ ಜನ ಲೋಕಲ್ ಜನ ಕೂಡ ಲಿಫ್ಟ್ ತಗೊಂಡು ಹೋಗ್ತಿರ್ತಾರ ಒಂದು ಊರದಿಂದ ಇನ್ನೊಂದು ಊರಿಗೆ. कुमाऊं में गोलू फेमस है ना, गोलू देवता. गोलजो भी बोलते हैं, गोलू भी बोलते हैं. हाँ तो कल अपना ये अपने आप ही न्याय करेंगे. पूरा न्याय करता है ना वो. हाँ ये है. कहाँ जाना चाह रहे हो बोल दो? हाँ गोलू जाता हूँ. ಇದೇ ಚಂಪಾವತ್ ಒಳಗೆ ಒಂದು ಯೂನಿಕ್ ಟೆಂಪಲ್ ಅದ, ಗೋಲು ಟೆಂಪಲ್. ನಮಗೆ ಕೋರ್ಟ್ ಒಳಗೆ ಎಲ್ಲಿ ನ್ಯಾಯ ಸಿಗ್ಲಿಕ್ಕಪ್ಪ ಅಂತಂದ್ರೆ ಈ ಟೆಂಪಲ್ಗೆ ಬಂದು ಕೇಸಿಂದ್ರೆ ನ್ಯಾಯ ಕೊಡಪ್ಪ ಅಂತಂದು ಒಂದು ಪತ್ರ ಬರೆದು ಹೋಗ್ಬೇಕು. ಅವಾಗ ದೇವರ ನಮ್ಮ ಪತ್ರವನ್ನು ಸ್ವೀಕರಿಸಿ ನ್ಯಾಯ ಕೊಡ್ತಾನೆ. ನಮಗೆ ನ್ಯಾಯ ಸಿಕ್ಕಿಂದ ಹೊಳ್ಳಿ ಇದೇ ಮಂದಿರಕ್ಕೆ ಬಂದು ಗಂಟೆಗಳು ಕಟ್ಟಿ ಹೋಗ್ಬೇಕು. ನಮಗೆ ನ್ಯಾಯ ಸಿಕ್ಕದಪ್ಪ ಅಂತಂದು ಈ ಗುಡಿ ಸುತ್ತಮುತ್ತ ನೀವು ಎಲ್ಲಿ ನೋಡಿದ್ರು ನಿಮಗೆ ಪತ್ರಗಳು ಮತ್ತು ಗಂಟೆಗಳೇ ಕಾಣ್ತವ. ಇಲ್ಲಿರುವ ಲೆಟ್ರ್ ಒಳಗೆ ಎಷ್ಟೋ ಜನರ ನಂಬಿಕೆ ಆದ. ಭಾರತದ ಮೋಸ್ಟ್ ಯೂನಿಕ್ ಟೆಂಪಲ್ ಇದು. ಈ ಭಾಗದಲ್ಲಿರುವ ಗೋಲು ದೇವರ ಆಶೀರ್ವಾದ ತಗೊಂಡ್ಕೇಶಂದ್ರ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡೀನಿ. ಈ ಸದ್ ನಾನು 136 ಕಿಲೋಮೀಟ್ರ್ ಜರ್ನಿ ಮಾಡಕತ್ತೀನಿ. ಅದು ಇದು ಒಂದೇ ಗಾಡಿ ಒಳಗೆ ಅಣ್ಣ ನನಗೆ ಅಲ್ಲಿ ತನಕ ಲಿಫ್ಟ್ ಕೊಡ್ಲಕತ್ತಾನ. ಆ ಜಾಗಕ್ಕೆ ನಾವು ರಾತ್ರಿ ಹೋಗಿ ತಲುಪ್ತೀವಿ. ನಮ್ಮ ಭಾರತದೊಳಗೆ ಯಾವುದೇ ಟ್ರಕ್ ನೋಡಿದ್ರು ಟ್ರಕ್ ಒಳಗೆ ಡೆಕೋರೇಷನ್ ಮಾತ್ರ ಭಾರಿ ಮಾಡಿರ್ತಾರೆ. ಒಂದು ಡೆಕೋರೇಷನ್ ಹೌಸ್ ಆಗಿರ್ತದೆ ಆ ಟ್ರಕ್ ಒಳಗೆ. ಈ ವಿಡಿಯೋದು ಲಾಸ್ಟ್ ಡೆಸ್ಟಿನೇಷನ್ ದಾರ್ಚುಲ. ಈ ಗಾಡಿ ದಾರ್ಚುಲ ತಕ್ಕ ಹೋಗ್ತದ. ಬಟ್ ಇವತ್ತು ರಾತ್ರಿ ಏನಾದೀಗ 136 ಕಿಲೋಮೀಟರ್ ತಕ್ಕ ಹೋಗಿ ಒಂದು ಜಾಗದಾಗ ಸ್ಟಾಪ್ ಮಾಡ್ತೀವಿ. ರೋಡ್ ಮ್ಯಾಗ ಒಂದಿಷ್ಟು ಊರುಗಳು ಬರ್ತಾವ. ಭಾಳ ಅಂದ್ರೆ ಊರೊಳಗೆ ಒಂದು 10-15 ಮನೆಗಳು ಇದ್ದಿರ್ತಾವ. ಅವು ಹಿಂಗೆ ಬೆಟ್ಟದ ಮೇಲ್ಗಡೆ ನಿರ್ಮಾಣ ಆಗಿರ್ತಾವ ಸ್ಟೆಪ್ ಬೈ ಸ್ಟೆಪ್. ಊರಿಗೊಂದು ಬೋರ್ಡ್ ಕೂಡ ಇದ್ದಿರ್ತದೆ. ಆ ಬೋರ್ಡ್ಗಳು ಊರ ಹೆಸರು ಇದ್ದಿರ್ತದೆ. ದಾರಿ ಮ್ಯಾಗ ಯಾವಾಗ ಬೇಕಾದಾಗ ಕಲ್ಲು ಕೂಡ ಬೀಳ್ತಿರ್ತಾವ. ನೋಡಿ ಹೊಡಿಬೇಕು ಗಾಡಿ. ಘಾಟ್ ಸೆಕ್ಷನ್ದಾಗ ಗಾಡಿ ಹೊಡೆದು ಗಾಡಿ ಫುಲ್ ಹೀಟ್ ಆಗ್ಯದ. ಸ್ವಲ್ಪ ನೀರು ಹಾಕಿ ತಣ್ಣಗೆ ಮಾಡ್ಲಕತ್ತ ನನ್ನ ಗಾಡಿಗೆಲ್ಲ ಗಾಡಿ ಇಂಜಿನ್ಗೆ.
ನಾವಿವಾಗ ಸಿ ಲೆವೆಲ್ದಿಂದ 5400 ಫೀಟ್ ಹೈಟ್ದಾಗಿದ್ದೀವಿ. ಮುಂಬೈ ಸಿಟಿ ಇತ್ತು ಬರೀ 50 ಫೀಟ್ ಹೈಟ. 50 ಫೀಟ್ದಿಂದ 5400 ಫೀಟಿಗೆ ಕನ್ವರ್ಟ್ ಆಯ್ತು ನೋಡ್ರಿ ನಮ್ಮ ಜರ್ನಿ. ಆರ್ಟ್ ಸೆಕ್ಷನ್ದಾಗ ಒಂದೊಂದ್ಸಲ ಪೂರ್ತಿ ಅಪ್ ಬರ್ತದ, ಪೂರ್ತಿ ಡೌನ್ ಬರ್ತದ. ಡೌನ್ ಬಂದಗಳೇ ಬ್ರೇಕ್ ಜಾಸ್ತಿ ಹೊಡಿಬೇಕಾಗ್ತದ. ಹೊಡೆದು ಬ್ರೇಕ್ ಲೂಸ್ ಆಗಿರ್ತದೆ. ಅವಾಗ ನಾವು ಬ್ರೇಕ್ನ ಫಿಟ್ ಮಾಡ್ಕೋತೆ ಮುಂದೆ ಹೋಗ್ತಿರ್ಬೇಕು. ನಾವು ಹೋಗೋ ಜಾಗ ನೇಪಾಳದ ಬಾರ್ಡರ್ ಕಡೆ ಅದ. ಈ ಇನ್ನೊಂದು 20 ಕಿಲೋಮೀಟರ್ ಹೋದ್ರೆ ಉತ್ತರಾಖಂಡದ ಲಾಸ್ಟ್ ಡಿಸ್ಟಿಕ್ ಸಿಗ್ತದೆ ನಮ್ಗೆ, ಪಿಥೋರ್ಗಢ ಡಿಸ್ಟಿಕ್. ಹಿಲ್ ಸ್ಟೇಷನ್ದೊಳಗೆ ಯಾವಾಗ ಮಳೆ ಬರ್ತದೆ ಯಾವಾಗ ಬಿಸಿಲು ಬರ್ತದೆ ಅನ್ನೋದು ಹೇಳಕ್ಕೆ ಬರಲ್ಲ. ಇವಾಗ ಸಣ್ಣಗೆ ಮಳೆ ಬರಕತ್ತದ ಇಲ್ಲಿ. ಮುಂದೆ ಹೋದಂಗೆ ರೋಡ್ ಬಿಡ್ತಾ ಕಡಿಮೆ ಆಗ್ತದ. ಬರೀ ಒಂದೇ ಗಾಡಿ ಹೋಗ್ಬೋದು. 2 ಗಾಡಿ ಬಂದವಪ್ಪ ಅಂತಂದ್ರೆ ಅಟ್ಟೆ ಟೈಮಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದ. ಅಪೋಸಿಟ್ ಬಂದು ಅಂದ್ರೆ ಥೋड़ा सा ಪಿಕ್ಚರ್ ಎಲ್ಲ ಹೋದ್ ಜಾಗ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಪಾತಾಳನೇ ಆದ ತಳಗಡೆ. ಈ ಜರ್ನಿ ಒಳಗಿಂದ ಬ್ಯೂಟಿಫುಲ್ ಸನ್ಸೆಟ್ ನೋಡ್ರಿ. ये तो इतना डेंजर है रोड, फिर भी आप बढ़िया गाड़ी चलाते हो रात भर पूरा. क्या बताएं, पेट के लिए तो करना ही पड़ता है. नहीं पड़ते भाई. अभी क्या प्लान है भाई रात का? रात का सर यहाँ से अभी है 5-10 किलोमीटर है. हाँ. वहाँ जाके स्टॉप करते हैं. हाँ. बढ़िया सादा खाना खाते हैं, दाल रोटी सब्जी. हाँ. बाकी थोड़ा सा हाथ पैर भी दर्द कर रहे हैं. हाँ दर्द लग रहा है अभी. अरे थकाई पूरा लग गई सुबह है. से चल रही गाड़ी अब. हाँ सुबह से चल भी रही है. अब क्या मतलब- करें, अब काम तो करना ही है. काम तो करना है भैया. देखो अभी रात में उधर ही सोना है ना. हाँ स्टॉप वहीं होगा. हाँ सुबह मॉर्निंग में 4:30 बजे उठते हैं. 4:30 बजे. कोई दिक्कत नहीं, आराम से चलते हैं, है कि नहीं. डाउन जाते हैं ना भैया, बहुत स्लो से जाना पड़ता है. बहुत स्लो जाना पड़ता है. हाँ. पता है क्या होता है, हाँ. डाउन में ब्रेक ज्यादा लेने पड़ते हैं. ओ ब्रेक इसलिए लेते हम 2 बार फिट किए ना ब्रेक को. हाँ ब्रेक फिट किया हाँ. तो डाउन में ज्यादा ब्रेक का यूज हो जाता है. ओ पूरा स्लो चलना होता है हाँ ना. चढ़ाई में कोई दिक्कत नहीं है. चढ़ाई में दिक्कत नहीं. चढ़ाई में दिक्कत नहीं है. चढ़ जाते हैं. उतरने में थोड़ा दिक्कत है. उतरने में दिक्कत है. उतरने में एक तो स्टॉप भी नहीं दिया हमने, स्टॉप क्योंकि हमें नहीं. जल्दी जाना था. ಜಲ್ದಿ ಜಾನ ತಮ್ಗೋ ಜಲ್ದಿ ಹೋಗ್ಬೇಕಾಗಿದ್ದು ನಾವು. ಯಾಕಂದ್ರೆ ಭಾಳ ಜರ್ನಿ ಮಾಡ್ಕೊತ ಬಂದೀವಿ. ಮತ್ತು ನಾಳೆ ಬೆಳಗ್ಗೆ 4 ಗಂಟೆಗೆ ಎದಕ್ಕೇಶಂದ್ರೆ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಬೇಕು. ಆದಷ್ಟು ಜಲ್ದಿ ಹೋಗಿ ಊಟ ಮಾಡಿ ಸಟ್ಲಾಗ ಮತ್ತು ಅಣ್ಣ ಹೊಳಕತ್ತನಿಗೆ ಆ ಹೋಟೆಲ್ದಾಗ. ಬಾರ್ಡರ್ದಾಗ ಆರ್ಮಿದವ್ರು ಇದ್ದಿರ್ತಾರ. ಆರ್ಮಿದವ್ರಿಗೆ ಏನಾದರೂ ಸಪ್ಲೈ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಇವರೇ ಸಪ್ಲೈ ಮಾಡ್ತಿರ್ತಾರ. ಇವರು ಕೂಡ ಟಿಬೇಟನ್ ಬಾರ್ಡರ್ ತಕ್ಕ ಹೋಗಿ ಬಂದಾರ ಗಾಡಿ ಹೊಡ್ಕೊಂಡು. ಇದೇ ರೋಡ್ ಮುಖಾಂತರನೇ ಪೂರ್ತಿ ಹಿಂಡಿ ತಕ ಅದು ಈ ರೋಡ್. ಇದನ್ನ ಸಿಲ್ಕ್ ರೋಡ್ ಕೂಡ ಅಂತಿದ್ರು ಆಗಿನ ಕಾಲದಾಗ. ಡೈರೆಕ್ಟ್ ಚೀನಾದೊಳಗೆ ಹೋಗ್ತಿತ್ತು ಈ ರೋಡ. फ्रेंड लोग रुके हैं मेरे, देखो पीछे. ಫ್ರೆಂಡ್ हाँ, ಚಲೋ. ಇದೇ ನೋಡ್ರಿ ನಮ್ಮ ಅಂಬಾರಿ ಮಾವುತ್ ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಸೈಡ್ ಗಾಡಿ ಹಚ್ಚಾರ. इसलिए रुके हैं हम लोग यहाँ पे ना, हाँ. ये हमारे दोस्त लोग है देखो. ओ पूरा लोग सब मिलने के लिए इधर. हाँ नमस्ते भैया. नमस्ते. क्या हाल है? हाँ. ठंडा बहुत हो रहा है. गाड़ी का टायर गर्म हो गए, थोड़ा टायर ठंडे कर रहे हैं. ओ गुरुवे इवाग गाड़ी डाउन में चलने में क्या होता है, ये टायर गर्म हो जाते हैं. ओ ब्रेक ज्यादा मारने गरम है भाई थोड़ा. तभी ये ठंडे करने पड़ते हैं. ಜರ್ನಿ ಟು ಹಿಮಾಲಯದೊಳಗೆ ಅನ್ಎಕ್ಸ್ಪೆಕ್ಟೆಡ್ ಜರ್ನಿ ನೋಡ್ರಿದು. ಇವ್ರು ಈ ಥರ ನಾನು ಸಿಗ್ತಾರತ್ತ ಅನ್ಕೊಂಡು ಇದ್ದಿದ್ದಿಲ್ಲ ನಾನು. ನಿನ್ನೆ ರಾತ್ರಿ ಎಲ್ಲಿ ಮಲ್ಕೊಂಡಿದ್ದು, ಇವತ್ತು ರಾತ್ರಿ ಎಲ್ಲಿ ಮಲ್ಕೋತಿದ್ದು. अच्छा लगा सर. अच्छा लग रहा है सर. ये अपना स्टॉप आ गया, ये अपना होटल यहीं पे है. हाँ जी. एक गाड़ी गई वहाँ से ऐसे करके, हाँ हम भी ऐसे करके यहाँ से डालेंगे गाड़ी ना. इधर ही डाल देंगे इधर. हाँ ಫೈನಲಿ ಇವತ್ತು ನಾವು ರಾತ್ರಿ ಮಕ್ಕೊಳ್ಳೋಕೆ ಜಾಗಕ್ಕೆ ಬಂದು ತಲುಪಿದೇವಿ. क्या क्या बनाया माल पानी, दिखाओ तो क्या क्या है. आज फ्रेश बना है. ओहो दाल फ्राई. ದಾಲ್ ಫ್ರೈ. ರಾತ್ರಿ ಊಟ ತಿಂದ್ಬಿಡಮ್ರತ್ತ. ಭಾಳ ಹಸುವಾಗ್ಯದ. ಸಾಂಬಾರು ಅದ, ಪಲ್ಯ ಅದ, ಆಚಾರ ಕೂಡ ಅದ. ಬಡಿಯಾ ಹೈ ಬಾಯ್. ನಿನ್ನೆ ರಾತ್ರಿ ಎಲ್ಲಿ ಮಲಗಿದ್ದೀವಿ, ಇವತ್ತು ರಾತ್ರಿ ಎಲ್ಲಿ ಮಲ್ಕೊಳ್ಕತ್ತೀನಿ. ಸುತ್ತಮುತ್ತೆಲ್ಲ ಗಾಡಿ ಪಾರ್ಕ್ ಮಾಡ್ಯಾರ. ಬೆಸ್ಟ್ ಜಾಗ ಸಿಕ್ಕದ ನನಗೆ. ಕ್ಯಾಂಪಿಂಗ್ ಹಾಕ್ಲಿಕ್ಕೆ ಕೂಡ ಹೋಟೆಲ್ ಮುಂದೆ ಹಾಕಿನಿ. ಇವತ್ತು ರಾತ್ರಿ ಇಲ್ಲೇ ಮುಕ್ಕೊಡ್ಕೇಸಿದ್ರೆ ನಾಳೆ ಬೆಳಗ್ಗೆ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ಏನಿಸ್ತದೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ. ಮತ್ತು ಮುಂದಿನ ವಿಡಿಯೋದಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.
ಇವತ್ತು ರಾತ್ರಿ ಇಲ್ಲಿ ಆರಾಮ್ ಮಕ್ಕೊಂಡು ನಾಳೆ ಬೆಳಿಗ್ಗೆ ಜಲ್ದಿ ಹೇಳ್ಬೇಕು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ठीक है सर, बहुत दूर से आए हैं ये हाँ भाई जी। साहब। चैनल को लाइक करिए, सब्सक्राइब करिए, फॉलो करिए।